ಎಸ್ ನೋಡ್ರಿ, ಇವತ್ತಿನ ಕ್ಲಾಸ್ ಒಳಗಡೆ ನೀವು ಗ್ರೂಪ್ ಅಲ್ಲಿ ಹಾಕಿದ್ರಲ್ಲ ಕ್ವಶನ್ಸ್ಗಳು. ಯಾವ್ದೋ ಒಂದು ವರ್ಡ್ ಅನ್ನ ಕೊಡ್ತಾರ. ಈಗ ಫಾರ್ ಎಕ್ಸಾಂಪಲ್ ಆಪಲ್ ಅಂತಂದ್ ಹೇಳಿ ಕೊಡ್ತಾರ. ಅದಾದ ನಂತರ ಇದನ್ನ ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ ಬರೆದ ನಂತರ ಏನೇನೋ ಕೊಡ್ತಾರ ಕ್ವಶನ್. ಆ ತರ ಕ್ವಶನ್ಸ್ ಗಳನ್ನ ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಬಹಳ ಇಂಪಾರ್ಟೆಂಟ್ ಕಂಪಲ್ಸರಿ ಕ್ವಶನ್. ಇದೊಂದೇನಂತಂದ್ ಹೇಳಿದ್ರೆ ಹೊಸ ಟಾಪಿಕ್ ಇದು. 2025ರಲ್ಲಿ ಕೇಳಿರುವಂತ ಹೊಸ ಟಾಪಿಕ್ ಇದು. ಸೊ ಇದ್ರ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ಕೊಂತ ಹೋಗ್ತೇನೆ. ಈ ತರ ಕ್ವಶನ್ಸ್ ನೋಡ್ರಿ. ಗ್ರೇಸ್ಫುಲ್ ಅಂತಂದೈತೆ ಎಂಬ ಪದದಲ್ಲಿ ಪ್ರತಿಯೊಂದು ಅಕ್ಷರವನ್ನ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಿದರೆ ಎಷ್ಟು ಅಕ್ಷರಗಳು ಸ್ಥಾನ ಬದಲಾಗದೆ ಹಾಗೆ ಉಳಿತಾವು ಅಂತಂದೇಳಿ. ಸೊ ಎಲ್ರಿಗೂ ಗೊತ್ತಾಯ್ತು ಕ್ವಶನ್ ಏನಂತಂದೇಳಿ. ಈಗ ನೋಡ್ರಿ, ಗ್ರೇಸ್ಫುಲ್ ಅಂತಂದೈತೆ GRACEFUL ಅಂತಂದೇಳಿ. ಈಗ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ, ಇದಕ್ಕೊಂದ್ ನಾನು ಈ ತರ ಹಿಂಗ್ ಬ್ರಕೆಟ್ ಹಾಕೋದು. ಇದು ಏನಂತಂದ ಹೇಳಿದ್ರೆ ಟೇಬಲ್ ಹಾಕೋತಾನೆ. ಯಾಕಂತಂದ ಹೇಳಿದ್ರೆ ನಾವು ಸ್ವಲ್ಪ ಮಬ್ಬುಗಳದೆವು, ಗೊತ್ತಾಗಂಗಿಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡ್ರಿ, ಈ ತರ ಹಿಂಗ್ ಟೇಬಲ್ ಹಾಕೋನಿ. ಇವಾಗ ನಾ ಏನ್ ಮಾಡ್ಬೇಕಂತಂದ ಹೇಳಿದ್ರೆ, ಇಲ್ಲಿ ಗ್ರೇಸ್ಫುಲ್ ಅನ್ನೋದು ಐತಲ್ಲ, ಅದನ್ನ ನಾನು ವರ್ಣಮಾಲೆಯ ಪ್ರಕಾರ ಬರಿಬೇಕು ಇವಾಗ. ಈಗ ವರ್ಣಮಾಲೆ ಅಂತಂದ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ? ABCDEF GHIJKLMNOPQRST ಅಂತಂದೈತೆ, ನಿಮ್ಗೆಲ್ರಿಗೂ ಗೊತ್ತೈತಿ. ಸೊ ಅದ್ರ ಪ್ರಕಾರ ಇವಾಗ ಇಲ್ಲಿ ಸೈಡ್ ಬರೀತೀನಿ ನೋಡ್ರಿ. GRACEFUL. ಈ ಗ್ರೇಸ್ಫುಲ್ ಒಳಗಡೆ ಅಲ್ಫಾಬೆಟ್ ಪ್ರಕಾರ ಯಾವ ಲೆಟರ್ ಫಸ್ಟ್ ಬರುತ್ತೆ? ನೀವು ಆನ್ಸರ್ ಹೇಳ್ಕೊಂತ ಹೋಗ್ರಿ, ಮತ್ ನಾನು ಜಾಸ್ತಿ ಇದು ಮಾಡ್ಕೊಂತ ಹೋಗೋದ್ ಬೇಡ. ಸೊ ಇದ್ರೊಳಗಡೆ ಗ್ರೇಸ್ಫುಲ್ ಅನ್ನೋದೈತ್ಲ, ಇದ್ರಲ್ಲಿ ಯಾವ್ದು ಬರುತ್ತೆ? ಓಕೆ, ಎ ಬರತ್ರಿ. ಓಕೆ, ವೆರಿ ಗುಡ್. ನಾನು ಎ ಬರ್ದ ನಂತರ ಅದನ್ನ ನಾನು ಸ್ವಲ್ಪ ಕಾಟ್ ಹಾಕ್ಬಿಡ್ರಿ, ಯಾಕಂದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗತ್ತೆ. ಎ ಆದ ನಂತರ ಯಾವ್ದು ಬರ್ತೈತಿ? ಎ ಆದ್ಮೇಲೆ ಯಾವ ಲೆಟರ್ ಬರುತ್ತೆ? ವೆರಿ ಗುಡ್, ಸಿ ಬರತ್ರಿ. ಸಿ ಅಂತಂದ್ ಹೇಳಿ ಬರ್ದ್ನಿ. ಸಿ ಆದ ನಂತರ ಯಾವ್ದು ಬರ್ತೈತೆ? ಸಿ ಆದ್ಮೇಲೆ ಯಾವ್ದು? ಇ ಬರುತ್ತಾ? ಹಾ, ಓಕೆ, ಇ ಬರ್ದ್ನಿ. ಇ ಆದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ? ವೆರಿ ಗುಡ್, ಎಫ್ ಬರುತ್ತ. ಎಫ್ ನು ಇದು ಮಾಡಿದ್ನಿ. ಎಫ್ ಆದ ನಂತರ ಯಾವ್ದು ಬರುತ್ತೆ? ಜಿ ಬರುತ್ತ. ಓಕೆ, ಜಿ ಬರದ್ನಿ. ಆಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತ? ಜಿ ಆದ ನಂತರ ಇನ್ನು 3 ಉಳ್ದಾವ್ ನೋಡ್ರಿ. ಇಲ್ಲಿ ಎಲ್ ಬರುತ್ತ. ಓಕೆ, ಎಲ್ ಬರದ್ನಿ. ಎಲ್ ಆದ ನಂತರ ಆರ್ ಬರುತ್ತಾ. ಆರ್ ಆದ ನಂತರ ನೆಕ್ಸ್ಟ್ ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಯು ಅಂತಂದೈತೆ. ಈಗ ಏನ್ ಕೇಳಿದಾನ ಸರ್? ನಾವು ನೋಡ್ರಿ, ಈ ಗ್ರೇಸ್ಫುಲ್ ಅನ್ನೋದನ್ನ ವರ್ಣಮಾಲೆ ಪ್ರಕಾರ ನಾವು ಕ್ರಮದಲ್ಲಿ ಜೋಡಿಸಿದ್ವಿ. ಯಾವ ಅಕ್ಷರಗಳು ಸ್ಥಾನ ಬದಲಾಗದೆ ಹಂಗ ಉಳಿತಾವ ಅಂತಂದ ಹೇಳಿ. ಇಲ್ಲಿ ಮೇಲ್ಗಡೆದ್ನ ಕನ್ಸಿಡರ್ ಮಾಡಿದ್ರೆ ಯಾವ್ದ್ರ ಸ್ಥಾನ ಬದಲಾಗಿಲ್ಲ. ಇಲ್ಲಿ ನೋಡ್ರಿ, ಯಾವ್ದ್ರ ಸ್ಥಾನ ಬದಲಾಗಿಲ್ಲ. ಏನಾದ್ರು ಹೇಳ್ತೀರ ನನಗ? ಇಲ್ಲಿ ನೋಡ್ರಿ, ಇದ್ರ ಸ್ಥಾನ ಬದಲಾಗೈತೇನೆ. ಹೆಂಗಂದ್ರ ಸ್ಥಾನ ಬದಲಾಗದೆ ಹಂಗ ಉಳಿಬೇಕದು. ಇದ್ರ ಸ್ಥಾನ ಚೇಂಜ್ ಆಗೈತಿಲ್ಲ, ಇದ್ರದ್ದು ಪ್ಲೇಸ್ ಚೇಂಜ್ ಆಗೈತಿಲ್ಲ. ಇದ್ರ ಪ್ಲೇಸ್ ಚೇಂಜ್ ಆಗೈತಿ, ಬದಲಾಗದೆ ಹಾಗೆಯೇ ಉಳಿಯುತ್ತದೆ ಅಂತಂದೇಳಿ. ಇಲ್ಲಿ ಜಿ ಐತಂತಂದ ಹೇಳಿದ್ರೆ ಮೇಲ್ಗಡೆ, ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ಜಿ ಬರಬೇಕಿತ್ತು, ಬಟ್ ಆದ್ರೆ ಎ ಬಂದೈತ. ಸೊ ಇದ್ ನಮ್ಗೆ ಏನಂತಂದ ಹೇಳಿದ್ರೆ ಬರಂಗಿಲ್ಲ. ಇದ್ರದ್ದು ಇದು ಬರಂಗಿಲ್ಲ, ಇಲ್ಲಿ ಬಂದಿಲ್ಲ, ಇಲ್ಲಿಯೂ ಇಲ್ಲ, ಆಮೇಲೆ ಎಲ್ಲೂ ಕೂಡ ಏನಂತಂದ ಹೇಳಿದ್ರೆ ಬಂದೇ ಇಲ್ಲ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಸೊ ಈ ತರ ಕಂಡಿಡ್ಬೇಕು. ಹಂಗಾದ್ರೆ ಯಾವುದು ಅಕ್ಷರಗಳು ಸ್ಥಾನ ಬದಲಾಗದೆ ಹಂಗ ಉಳಿದಿಲ್ಲ, ಎಲ್ರದ್ದು ಸ್ಥಾನ ಏನಪ್ಪಾ ಅಂತಂದ ಹೇಳಿದ್ರೆ ಬದಲಾಗೈತೆ. ಅಂದ್ರೆ ನಮ್ಗೆ ಇಲ್ಲಿ ಆನ್ಸರ್ ಏನಾಗತ್ತೆ ಅಂತಂದ ಹೇಳಿದ್ರೆ 0 ಅಕ್ಷರಗಳು ಅಥವಾ 0 ಲೆಟರ್ಸ್ ಗಳು ಅಂತಂದ ಹೇಳಿ ನಾವು ಆಪ್ಷನ್ ಒಳಗಡೆ ಹಾಕ್ಬೇಕು. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಿದೆ? ಫಸ್ಟ್ ಕ್ವಶನ್ ಎಲ್ರಿಗೂ ಅರ್ಥ ಆಯ್ತು? ಸೊ ಮೇಲ್ಗಡೆದ್ ನೋಡ್ಕೋಬೇಕು, ಮೇಲ್ಗಡೆದ ಕೆಳಗಡೆ. ಈಗ ಫಾರ್ ಎಕ್ಸಾಂಪಲ್ ಸರ್, ಇವಾಗ ಬದಲಾಗೈತೆ ಅಂತಂದ್ ಹೇಳಿ ಬಂದ್ರೆ ಹೆಂಗ್ ಬರುತ್ತೆ ಅಂತಂದ್ ಹೇಳಿದ್ರೆ ಇವಾಗ್ಲೇ ಹೇಳ್ತಿದ್ದೀನಿ ನಾನು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತಂದ್ ಹೇಳಿದ್ರೆ, ಇದನ್ನ ನಾವು ಇಲ್ಲಿ ಹಂಗ ಇಟ್ಕೊಡ್ರಿ. ಇಲ್ಲಿ ಏನಾದ್ರೂ ಸಿ ಬಂದಿತ್ತು ಅಂತಂದ್ ಹೇಳಿದ್ರೆ ಇದನ್ ಬಿಡ್ರಿ. ಇಲ್ಲಿ ಏನಾದ್ರೂ ಸಿ ಬಂದಿತ್ತು ಅಂತಂದ್ ಹೇಳಿದ್ರೆ, ಈಗ ನೋಡ್ರಿ, ಇದ್ರದ್ದು ಸ್ಥಾನ ಬದಲಾಗದೆ ಹಂಗ ಬಂದೈತಿ ಅಂತ ಹೇಳ್ಬೋದು. ಅವಾಗ ಒಂದ್ ಲೆಟರ್ ಅಂತಂದ್ ಹೇಳ್ಬೇಕು. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಒಂದೊಂದ್ ಲೆಟರ್ಗಳು ಚೇಂಜ್ ಆಗ್ಬೋದು, ಇಲ್ಲದೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿ ಐತೆ, ಇವಾಗ ಇದು ಕೂಡ ಇವ್ರದ್ದು ಕೂಡ ಚೇಂಜ್ ಆಗಿರ್ಲಿಲ್ಲ, ಹಂಗ ಬಂದಿತ್ತು ಅಂತಂದ ಹೇಳಿದ್ರ. ಆಮೇಲೆ ಎಲ್ರದ್ದು ಚೇಂಜ್ ಆಗಿಲ್ಲ, ಎಲ್ಲದೂ ಕೂಡ ಹಂಗ ಬಂದಿತ್ತು ನಾವು ಜೋಡಿಸಿ ಬರೆದಾಗ. ಅವಾಗ ಏನಂತಂದ ಹೇಳಿದ್ರ 3 ಲೆಟರ್ಸ್ ಗಳೇನಂತಂದ ಹೇಳಿದ್ರೆ ಅವುಗಳ ಸ್ಥಾನ ಬದಲಾಗಿಲ್ಲ ಅಂತಂದ್ ಹೇಳ್ಬೇಕು. ಕ್ಲಿಯರ್ ಎಲ್ರಿಗೂ? ಅರ್ಥ ಆಯ್ತಲ್ಲ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೇಮ್ ಅದೇ ರೀತಿ ಟ್ರೈ ಮಾಡ್ರಿ ನೋಡೋಣ ಇದನ್ನ. ಇಲ್ಲ ಅಂದ್ರೆ ನನ್ ಜೊತೆನೆ ಟ್ರೈ ಮಾಡ್ರಿ, ಹೇಳ್ತೇನೆ. ಯಾಕಂದ್ರ ಬಾಳ ಈಸಿ ಟಾಪಿಕ್ ಐತಿ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರ GOS
ಟಿ ಎಲ್ ಇ ಡಿ ಅಂತಂದ ಹೇಳಿ ಒಂದು ಪದವನ್ನ ಕೊಟ್ಟಿದಾರ. ಅವುಗಳು ಏನ್ ಕೇಳಿದಾರ, ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ ಜೋಡಿಸಿ ಬರಿಬೇಕು. ಆಮೇಲೆ ಎಷ್ಟು ಅಕ್ಷರಗಳ ಸ್ಥಾನಗಳು ಬದಲಾಗದ ಹಂಗ ಉಳಿತಾವು ಅಂತಂದ ಹೇಳಿ. ಬೆಸ್ಟ್ ಏನಂತಂದ ಹೇಳಿದ್ರೆ ಈ ರೀತಿ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಇದು ಹಾಕೊಬೇಕು. ಯಾಕಂದ್ರೆ ಟೇಬಲ್ ಹಾಕೊಬೇಕು. ಎಲ್ಲರೂ ಏನಂತಂದ ಹೇಳಿದ್ರೆ ಶಾನೆ ಇರ್ತೀರಿ, ಬಟ್ ಆದ್ರ ಏನಾಗತ್ತ ಅಂತಂದ ಹೇಳಿದ್ರ ಬಾಳ ತ್ರಾಸ ಆಗತೈತಿ ಆಮೇಲೆ. ಯಾಕಂತಂದ ಹೇಳಿದ್ರ ಕನ್ಫ್ಯೂಷನ್ಸ್ ಬಾಳ ಆಗ್ತಾವ. ಅರ್ಥ ಆಯ್ತಾ ಎಲ್ರಿಗೂ? ಈ ತರ ಟೇಬಲ್ ಹಾಕೊಂಡ ಮಾಡ್ಬೇಕು. ಇಲ್ಲ ಅಂತಂದ ಹೇಳಿದ್ರೆ 2 ಮಾರ್ಕ್ಸ್. 2 ಮಾರ್ಕ್ಸ್ ಏನಂತಂದ ಹೇಳಿದ್ರ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್ ಆಗೈತಿ. ಹೆಂಗಂತಂದ ಹೇಳಿದ್ರೆ ಸಾಯುವಾಗ ನೀರ್ ಹಾಕ್ತಾರಲ್ಲ ಬಾಯಾಗ, ಹಂಗದ. ಮೆರಿಟ್ ಲಿಸ್ಟ್ ಒಳಗಡೆ ಬರುವಾಗ ಏನಂತಂದ ಹೇಳಿದ್ರೆ ಆ ಕಡೆ ಈ ಕಡೆ ಇರ್ತಿತ್ಲ, ಆ ಟೈಮ್ದಾಗ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗೈತೆ. ಸೊ ಅದಕ್ಕೋಸ್ಕರ ಯಾವ್ದು ಕೂಡ ಮಿಸ್ಟೇಕ್ ಮಾಡಂಗಿಲ್ಲ. ಆಮೇಲೆ ಡಿಕ್ಷನರಿ ಇಲ್ಲಿ ಹೇಳ್ತಂಗೆ ಕೇಳಿದೆ, ಡಿಕ್ಷನರಿ ಆದ ನಂತರ ನೆಕ್ಸ್ಟ್ ಈಜಿಯೆಸ್ಟ್ ಅಂದ್ರೆ ಇದ ಕಾನ್ಸೆಪ್ಟ್. ನಮ್ಮ ಎಕ್ಸಾಮ್ ಒಳಗಡೆ ಆರಾಮಾಗಿ ಮಾಡ್ಕೋಬಹುದು. ಇಲ್ಲಿ ನೋಡ್ರಿ, ಇಂಗ್ಲಿಷ್ ಡಿಕ್ಷನರಿ ಈಗ ಬರ್ಕೊಂಡ್ವಿ. ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ ಕ್ರಮವಾಗಿ ಜೋಡಿಸ್ಬೇಕು. ಇವಾಗ ಬೇಗ ಬೇಗ ಹೇಳ್ಕೊತ ಹೋಗ್ರಿ. ಫಸ್ಟ್ ಯಾವ್ದ್ ಲೆಟರ್ ಬರ್ದೈತಿ ಇಲ್ಲಿ? ಫಸ್ಟ್ ಯಾವ್ದ್ ಬರ್ದೈತ್ರಿ? ಡಿ ಬರತ್ರಿ. ಡಿ ಆದ ನಂತರ ಯಾವ್ದ್ ಬರ್ತೈತ್ರಿ? ಡಿ ಆದ ನಂತರ ಇ ಬರತ್ತ. ಇ ಆದ ನಂತರ ಇ ಇ ಇ ಆದ ನಂತರ ಜೆ ಎಲ್ಲೈತೋ? ಹಾ, ಜೆ ಐತೇನಿಲ್ಲ, ಜೆ ಬರತ್ತ. ಜೆ ಆದ ನಂತರ ಎಲ್. ಎಲ್ ಆದ ನಂತರ ಓ. ಓ ಆದ ನಂತರ ಇನ್ನೆರಡದಾವ, ಎಸ್ ಮತ್ತು ಟಿ. ಪಿ ಕ್ಯೂ ಎಸ್ ಬರುತ್ತಲ್ಲ ಫಸ್ಟ್, ಆಮೇಲೆ ಟಿ ಬರುತ್ತೆ. ಇಲ್ಲಿ ನೋಡ್ರಿ, ಇದ್ರದ್ದು ಪ್ಲೇಸ್ ಚೇಂಜ್ ಆಗೈತಿ, ಇದ್ರದ್ದು ಪ್ಲೇಸ್ ಚೇಂಜ್ ಆಗೈತಿ, ಇದ್ರದ್ದು ಚೇಂಜ್ ಆಗೈತಿ, ಇದ್ರದ್ದು ಚೇಂಜ್ ಆಗೈತಿ. ಎಲ್ಲದ್ರದ್ದು ಏನಪ್ಪಾ ಅಂತಂದ ಹೇಳಿದ್ರೆ ಬದಲಾಗೈತೆ. ಬಟ್ ಅದ್ರ ಬದಲ್ ಆಗದೆ ಇರುವಂತದ್ ಯಾವ್ದು ಇಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ಇಲ್ಲೂ ಕೂಡ ಏನಾಗತ್ತ, ನಮ್ಮ ಆನ್ಸರು 0 ಆಗತ್ತ. ಎಲ್ರಿಗೂ ಅರ್ಥ ಆಯ್ತೇನ್ರಪ್ಪ? ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದು ಎಲ್ರಿಗೂ ಅರ್ಥ ಆಯ್ತಾ? ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಈ ಕ್ವಶನ್ 90% ಆನ್ಸರ್ 0ನೇ ಇರುತ್ತೆ. ಇವಾಗ್ಲೇ ಹೇಳ್ತಿದ್ದೀನಿ ನಾನು. ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಆಲ್ಮೋಸ್ಟ್ 42 ಶಿಫ್ಟ್ ಗಳ್ ನಾನು ಚೆಕ್ ಮಾಡಿದೀನಿ. 42 ಶಿಫ್ಟ್ ಕ್ವಶನ್ ಪೇಪರ್ ಚೆಕ್ ಮಾಡೋಣ ನಾನು ಮಾರ್ನಿಂಗ್ ಇಂದ. ಆಲ್ಮೋಸ್ಟ್ 90% ಆನ್ಸರ್ ಏನಂತಂದ ಹೇಳಿದ್ರೆ 0ನ ಅದಾವ. ಸೊ ಯಾರಿಗಾದ್ರೂ ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಅಂತ ದೊಡ್ಡ ಇದ್ರಿ ಅಂತಂದ ಹೇಳಿದ್ರೆ ಏನಂದ್ರ ಆನ್ಸರ್ 0 ಹಾಕಿ ಬರುತ್ತೆ ಬರ್ರಿ. ಬಟ್ ಆದ್ರೆ ಮೋಸ್ಟ್ ಈಸಿಯೆಸ್ಟ್ ಟಾಪಿಕ್ ಅಂತ ಹೇಳ್ತೀವಿ. ಸೊ ಇದನ್ನಂತೂ ನೀವು ಸಾಲ್ವ್ ಮಾಡ್ಲೇಬೇಕು. ಅರ್ಥ ಆಯ್ತೇನ್ರಪ್ಪ ದೊಡ್ಡರ? ದೊಡ್ಡ ಮಂದಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದೇನೈತಿ, ಇದ ಇಂಗ್ಲಿಷ್ನಾಗ ಬರ್ದ ಯಾವ ಹುಡುಗ ಇಂಗ್ಲಿಷ್ನಾಗ ಬಂದ್ಬಿಟ್ಟೈತಿ. ರಿಮೇನ್ ಅನ್ಚೇಂಜ್ಡ್, ಇದು ಸೇಮ್ ಐತಿ. ಇಲ್ಲಿ ಇಂಗ್ಲಿಷ್ ವರ್ಡ್ ಯಾವ್ದು? ಹಾ, ಇಲ್ಲ ಐತಪ್ಪ ವರ್ಡ್. ಇಲ್ಲ ಐತ್ ನೋಡ್ರು, ವೇರಿಯೇಬಲ್ ಅಂತಂದೆ ವರ್ಡ್ ಐತೆ. VARIABLE ಅಂತಂದೈತಿ. ಸೊ ನಾನು ಇವಾಗ ಏನ್ ಮಾಡ್ತೇನೆ ಅಂತಂದ ಹೇಳಿದ್ರೆ ಬರ್ಕೋತೇನೆ, ಪ್ರಾಪರ್ ಆಗಿ ಬರ್ಕೊಂತೇನೆ. VARIAM ಕರೆಕ್ಟ್ ಆಯ್ತಾ? ಅವ್ ಯಾರೋ ಮೆಸೇಜ್ ಹಾಕಿದ, ಮೆಸೇಜ್ ನೋಡಕ್ ಹೋಗಿ ನನ್ ಕಾನ್ಸಂಟ್ರೇಷನ್ ತಪ್ಪ. ಆಸಿಫ ಕಲಿಯಪ್ಪ, ಜಾಬ್ ಆಗ್ಬೇಕು. ಜಾಬ್ ಆದ ನಂತರ ಹೊಗಳಕ್ಕೆ. ಎಸ್, ಇಲ್ಲಿ ನೋಡ್ರಿ, ಇವಾಗ ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ ಬರುದು ಅಂತಂದ ಹೇಳಿದ್ರ ಫಸ್ಟ್ ಯಾವ ವರ್ಡ್ ಬರ್ತೈತಿ? ಎ ಅಂತಂದ ಹೇಳಿ ಬರತ್ತ. ಎ ಆದ ನಂತರ ಯಾವ್ದು ಬರ್ತೈತ್ರಿ? ಬಿ ಬರತ್ತ. ಬಿ ಆದ ನಂತರ ಯಾವ್ದು ಬರ್ತೈತ್ರಿ? ಬಿ ಆದ ನಂತರ ಯಾವ್ದು ಬರ್ತೈತ್ರಿ? ಹಾ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ರೋ. ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಸರ್, ಇನ್ನೊಂದು ಎ ಐತಲ್ರಿ, ಯಾರು ನೋಡಲಿಲ್ಲ ಅದನ್ನ? ಇಲ್ಲಿ ನೋಡ್ರಿ, ಇನ್ನೊಂದು ಎ ಐತಲ್ರಿ, ಅದನ್ನ ಯಾಕೆ ಬಿಟ್ರಿ? ಎ ಆದ ನಂತರ ಎ ಬರ್ತೈತಿ, ಡಬಲ್ ಎ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ? ಬಿ ಬರುತ್ತ. ಆಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ಇ ಬರುತ್ತ. ಇ ಆದ ನಂತರ ಐ. ಐ ಆದ ನಂತರ ಎಲ್. ಎಲ್ ಆದ ನಂತರ ಆರ್. ಆರ್ ಆದ ನಂತರ ವಿ. ಇಲ್ಲಿ ನೋಡ್ರಿ, ಇದ್ರದ್ದು ಪ್ಲೇಸ್ ಚೇಂಜ್ ಆಗೈತಿ. ಆಮೇಲೆ ಇದ್ರದ್ ನೋಡ್ರಿ, ಇದ್ರದ್ ಪ್ಲೇಸ್ ಏನಂತಂದ ಹೇಳಿದ್ರೆ ಚೇಂಜ್ ಆಗಿಲ್ಲ, ಹಂಗ ಉಳ್ದೈತ್ರು. ಅರ್ಥ ಆತೇನ್ರು ಇದ? ಇಲ್ಲಿ ನೋಡ್ರಿ, ಇದ್ರ ಪ್ಲೇಸ್ ಚೇಂಜ್ ಆಗೈತಿ, ಬಟ್ ಆದ್ರೆ ಎದ್ರ ಪ್ಲೇಸ್ ಚೇಂಜ್ ಆಗಿಲ್ಲ, ಹಂಗ ಬಂದೈತಿ. ಓಕೆ.
ಅದಾದ ನಂತರ ಇದ್ರದ್ದು ಚೇಂಜ್ ಆಗೈತಿ, ಇದ್ರದ್ದು ಚೇಂಜ್ ಆಗೈತಿ, ಎಲ್ಲಾದ್ರದ್ದು ಏನಪ್ಪಾ ಅಂತಂದ್ರೆ ಚೇಂಜ್ ಆಗ್ಯಾವ. ಬಟ್ ಅದ್ರ ಒಂದದು ಏನಪ್ಪಾ ಅಂತಂದ್ರೆ ಚೇಂಜ್ ಆಗಿಲ್ಲ. ನಮ್ದು ಆನ್ಸರ್ ಏನಾಗತ್ತಂದ್ರ 1 ಅಂತಂದ್ ಹೇಳಾಗತ್ತೆ. ಎಲ್ರಿಗೂ ಕ್ಲಿಯರ್? ಈ ಕಾನ್ಸೆಪ್ಟ್ ಬಾಳ ಈಸಿ ಐತಲ್ಲ. ಬಟ್ ಆದ್ರ ಇನ್ನು ಬೇರೆ ಬೇರೆ ಟೈಪ್ಸ್ ಗಳನ್ನ ಕೇಳ್ತಾನ, ಬಾಳ ಖುಷಿ ಪಡಕ್ ಹೋಗ್ಬೇಡ್ರಿ. ಇನ್ನು ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಕೇಳ್ತಾನ, ಅದನ್ನು ಕೂಡ ಏನಂತಂದ್ರೆ ನಾವು ನೋಡ್ಕೋಬೇಕು ಇವಾಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಐತೆ, ಸೇಮ್ ಅದೇ ತರ ಐತೆ. ಏನಪ್ಪಾ ಅಂತಂದ್ರೆ ಆಪರೇಟರ್ ಅಂತಂದೈತೆ, OPERATOR ಅಂತಂದ ಹೇಳಿ ಆಪರೇಟರ್ ಅಂತಂದೈತಿ. ನೀವು ಆನ್ಸರ್ ಟ್ರೈ ಮಾಡ್ರಿ ನೋಡೋಣ. ನೀವು ಆನ್ಸರ್ ಟ್ರೈ ಮಾಡ್ರಿ, ನಾ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಬರಿತೀನಿ. ಆನ್ಸರ್ ಹೇಳ್ರಿ. ಎಷ್ಟು ಲೆಟರ್ಸ್ ಗಳು ಏನಂತಂದ್ರೆ ತಮ್ಮ ಸ್ಥಾನವನ್ನ ಚೇಂಜ್ ಮಾಡಿಲ್ಲ ಅಥವಾ ಚೇಂಜ್ ಮಾಡಿದವ ಏನದ ನೋಡ್ರಿ. ಆನ್ಸರ್ ಹಾಕ್ರಿ ಎಲ್ರು. ಇಲ್ಲಿ ನೋಡ್ರಿ, ಫಸ್ಟ್ ಲೆಟರ್ ಯಾವ್ದು ಬರೈತಿ ಹೇಳ್ರಿ ಬೇಗ. ಇಲ್ಲಿ ಫಸ್ಟ್ ಏನ್ ಬರುತ್ತೆ? ಎ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರ್ತೈತಿ? ಬೇಗ ಬೇಗ ಹೇಳ್ಬೇಕು. ಇ ಬರುತ್ತೆ. ಇ ಆದ ನಂತರ ಇ ಆದ ನಂತರ ಇ ಆದ ನಂತರ ಓ ಬರುತ್ತಾ? ಓ ಆದ ನಂತರ ಪಿ, ಓ ಆದ ನಂತರ ಪಿ, ಪಿ ಆದ ನಂತರ ಡಬಲ್ ಓ ಬರುತ್ತ. ಒಂದ್ ಓ ಒಂದು ಡಬಲ್ ಓ ಬರುತ್ತ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಪಿ ಬರುತ್ತ. ಆಮೇಲೆ ನೆಕ್ಸ್ಟ್ ಆರ್, ಆರ್ ಬರುತ್ತ. ಆಮೇಲೆ ಟಿ ಬರ್ತೈತೆ. ಸೊ ನೋಡ್ರಿ, ಎಲ್ಲಾದ್ರದ್ದು ಏನಂತಂದ್ ಹೇಳಿದ್ರೆ ನೋಡ್ರಿ, ಎಲ್ಲಾದ್ರದ್ದು ಏನಂತಂದ್ ಹೇಳಿದ್ರೆ ಪ್ಲೇಸಸ್ ಗಳು ಚೇಂಜ್ ಆಗಿದಾವ, ಯಾವ್ದು ಹಂಗ ಉಳ್ದ ಇಲ್ಲ. ಸೊ ಅದಕ್ಕೋಸ್ಕರ ನಮ್ದು ಆನ್ಸರ್ ಏನಾಗತ್ತಂದ್ರ 0 ಆಗತ್ತ. ಕ್ಲಿಯರ್? ಇಲ್ಲಿ ನೋಡ್ರಪ್ಪ, ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಸ್ಕ್ರಾಂಬಲ್ ಅಂತಂದೈತೆ. ಸ್ಕ್ರಾಂಬಲ್ ಸೇಮ್ ಅದೇ ತರ ನಾನ ಬರೆದ್ ಬಿಡ್ತೇನೆ, ಬೇಗ ಬೇಗ ಮುಗಿಸ್ಬಿಡೋನು ಇದನ್ನ ಕ್ಲಾಸ್ ಅನ್ನ. ಸ್ಕ್ರಾಂಬಲ್ ಅಂತಂದೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ಯಾವ ಅಕ್ಷರಗಳು ಯಾವ್ಯಾವ ಲೆಟರ್ಗಳು ಚೇಂಜಸ್ ಆಗ್ತಾವ ಬಿಡ್ತಾವ ಅಂತಂದೇಳಿ ನಾವು ಮೊದಲು ಓದ್ಬೇಕು. ಇಲ್ಲಿ ನೋಡಿ, ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಅಂತಂದೈತೆ. ನಾವು ಇಂಗ್ಲಿಷ್ ವರ್ಣಮಾಲೆ ಕ್ರಮದಲ್ಲಿ ಬರಿತೀವಿ. ಇವಾಗ ಫಸ್ಟ್ ಏನ್ ಬರಿತೀರಿ? ಇಲ್ಲಿ ಎ ಬರಿತೀರಿ. ಎ ಆದ ನಂತರ ಏನ್ ಬರುತ್ತ? ಬಿ ಬರುತ್ತ. ಬಿ ಬರುತ್ತ. ಈ ಎಂ ಒಂದ್ ಮಿಸ್ ಆಗೈತಿ, ಇಲ್ಲೇ ತಗೋಡ್ರಿ. ನಾ ಮತ್ತೆಲ್ಲ ಅಳಿಸಿ ಬರಾಕ್ ಲೇಟ್ ಆಗೈತಿ. CRAMBLE. ಓಕೆ, ಬಿ ಬರುತ್ತೆ. ಬಿ ಆದ ನಂತರ ಏನ್ ಬರುತ್ತೆ? ಇ ಬರುತ್ತೆ. ಇ ಆದ ನಂತರ ಸಾರಿ ಸಿ ಬರುತ್ತೆ. ಸಿ, ಸಿ ಆದ ನಂತರ ಇ, ಇ ಆದ ನಂತರ ಎಲ್, ಎಲ್ ಆದ ನಂತರ ಎಂ, ಎಂ ಆದ ನಂತರ ಆರ್, ಆರ್ ಆದ ನಂತರ ಎಸ್. ಸೊ ನೋಡ್ರಿ, ಎಲ್ಲಾದ್ರೂ ಪ್ಲೇಸಸ್ ಏನಪ್ಪಾ ಅಂತಂದ ಹೇಳಿದ್ರೆ ಚೇಂಜ್ ಆಗಿದಾವ, ಯಾವ್ದ್ರದ್ದು ಕೂಡ ಏನಂತಂದ ಹೇಳಿದ್ರೆ ಸೇಮ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಆನ್ಸರ್ ನಮ್ದು 0 ಆಗತ್ತ. ಡನ್. ಇಲ್ಲಿ ನೋಡ್ರು, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಓದ್ಬೇಕು. ಇಲ್ಲಿ ನಮಗ ವರ್ಡ್ ಏನ್ ಕೊಟ್ಟಿದಾನಂತಂದ ಹೇಳಿದ್ರೆ REVERSAL ಅಂತಂದ್ ಕೊಟ್ಟಿದಾನ. ರಿವರ್ಸಲ್ ಅಂತ ಕೊಟ್ಟಿದಾನ. ಈ ತರ ನಾನು ಬರ್ಕೊಂಡ ನಂತರ ಏನಂತಂದ ಹೇಳಿದ್ರೆ ಫಸ್ಟ್ ನಾವು ಈ ತರ ಒಂದು ಟೇಬಲ್ ನ ರೆಡಿ ಮಾಡ್ಬೇಕು. ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಟೇಬಲ್. ಎಸ್, ಬರ್ಕೊಂಡ್ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೊಂದ್ ಥಿಂಗ್ ನೋಡ್ರಿ, ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರನ ಬರಿ ಅಂತಂದ್ ಕೊಟ್ಟಿಲ್ಲ ಅವ್ರು. ಇಲ್ಲಿ ನೋಡ್ರಿ, ಇಂಗ್ಲಿಷ್ ವರ್ಣಮಾಲೆಯ ಹಿಮ್ಮುಖ ಕ್ರಮದಲ್ಲಿ ಬರಿಬೇಕಂತಂದ ಹೇಳಿ. ಹಿಮ್ಮುಖ ಕ್ರಮದಲ್ಲಿ ಅಂತಂದ ಹೇಳಿದ್ರ ಎಸ್. ಇಲ್ಲಿ ನೋಡ್ರಿ, ಇಂಗ್ಲಿಷ್ ವರ್ಣಮಾಲೆಯ ಹಿಮ್ಮುಖ ಕ್ರಮದಲ್ಲಿ ಅಂತಂದೇಳಿ ಕೇಳ್ಸಾಯ್ತಿ ಇವಾಗ ಎಲ್ರಿಗೂ? ಇಂಗ್ಲಿಷ್ ವರ್ಣಮಾಲೆಯ ಹಿಮ್ಮುಖ ಕ್ರಮದಲ್ಲಿ ಅಂತಂದ ಹೇಳಿದ್ರೆ ರಿವರ್ಸ್ ಆಗಿ ಬರಿಬೇಕು. ಹಿಮ್ಮುಖ, ರಿವರ್ಸ್ ಇಂಗ್ಲಿಷ್ ಅಲ್ಫಾಬೆಟಿಕಲ್ ಆರ್ಡರ್ ಅಂತಂದ ಹೇಳಿದ್ರೆ ಈ ಕಡೆಯಿಂದ ಅಲ್ಫಾಬೆಟಿಕಲ್ ಆರ್ಡರ್ ಅಂತ ಬರ್ಕೊಂತ ಹೋಗ್ಬೇಕು. ಇದೆಲ್ರಿಗೂ ಅರ್ಥ ಆಯ್ತನ್ರೋ? ರಿವರ್ಸ್ ಆಗಿ ಈ ಕಡೆಯಿಂದ ನಾರ್ಮಲ್ ಆಗಿ ಬರಿತೀವಿ, ರಿವರ್ಸ್ ಅಂತ ಹೇಳೋಣ. ಹಂಗಾದ್ರೆ ಈ ಕಡೆಯಿಂದ ಬರ್ಕೊಂತ ಹೋಗ್ಬೇಕು. ಫಸ್ಟ್ ಇಲ್ಲಿ ವರ್ಡ್ ಏನ್ ಬರ್ತೈತಿ? ನಾನು ಇಲ್ಲಿ ಸೈಡ್ ಬರಿತೀನಿ ನೋಡ್ರಿ, ರಿವರ್ಸಲ್ ಅಂತಂದ ಹೇಳಿ, SAL ಅಂತಂದೇಳಿ. ಫಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಏ ಶಾನ್ಯಾಗಳು ಆಗಕ್ ಹೋಗ್ಬೇಡ್ರಿ, ಇದಕ್ಕಾಗೆ ಬೈಸ್ಕೊಳಕ್ ಹೋಗ್ಬೇಡ್ರಿ. ಈ ಕಡೆಯಿಂದ ನಾರ್ಮಲ್ ಆಗಿ ಬರ್ಕೊಂತ ಹೋಗ್ಬೇಕಂದ್ರೆ ಈ ಕಡೆಯಿಂದ ABCD ಬರ್ಕೊಂಡ್ ಹೋಗ್ಬೇಕು. ರಿವರ್ಸ್ ಅಂತಂದ ಹೇಳಿದ್ರೆ ಈ ಕಡೆಯಿಂದ ABCD ಬರ್ಕೊಂತ ಹೋಗ್ಬೇಕ. ಮಬ್ಬುಗೋಡ್ರ ಅಂದ್ರೆ ಇಲ್ಲಿ ಏನ್ ಬರುತ್ತ? ಫಸ್ಟ್ ಎ ಬರುತ್ತ. ಅರ್ಥ ಆಯ್ತು ಎಲ್ರಿಗೂ?
ಶಾ ಇದ ನೋಡಿ, ಇದ ಸಿಂಪಲ್ ಆಗಿರೋ ಕ್ವಶನ್ಸ್ ಗಳಿಗೆ ಹೊಯ್ಕೋತ್ ಹೋಗೋದಂದ್ರೆ ಇದಕ್ಕ ಅಂತಾರ. ಕೇಳಿಸ್ಕೊಳಂಗಿಲ್ಲ. ನೆಕ್ಸ್ಟ್ ಕುಂಡಿಗೆ ಅಲ್ಲೆಲ್ಲ ಅಂತಂದ್ರೆ ಬೆಂಕಿ ಹೆಚ್ಚಿರ್ತೈತಿ, ಹಂಗ ಮಾಡ್ತೀರಿ. ಎಸ್ ನೋಡ್ರಿ, ಎ ಆಯ್ತು. ಎ ಆದ ನಂತರ ಏನ್ ಬರುತ್ತ? ಇ ಬರುತ್ತ. ಇ ಆದ ನಂತರ ನೆಕ್ಸ್ಟ್ ಏನ್ ಬರ್ತೈತಿ? ಡಬಲ್ ಇ ಐತನ. ಓಕೆ, ನೆಕ್ಸ್ಟ್ ಏನೈತೆ? ಇ ಆದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ ಬರ್ದೈತೆ. ಎಲ್ ಆದ ನಂತರ ಆರ್ ಆರ್. ಓಕೆ, ಆರ್ ಆರ್ ಬರುತ್ತ. ಆಮೇಲೆ ನೆಕ್ಸ್ಟ್ ಎಸ್ ಬರುತ್ತ, ಆಮೇಲೆ ವಿ ಬರುತ್ತ. ಇದೆಲ್ಲ ಬರ್ಕೊಂಡಿದ್ ಎಲ್ರಿಗೂ ಅರ್ಥ ಆಯ್ತನ್ರಪ್ಪ? ಹಾ, ಇವಾಗ ನೋಡ್ರಿ, ಇದ್ರ ಪ್ಲೇಸ್ ಚೇಂಜ್ ಆಗೈತಿ, ಇದ್ರ ಪ್ಲೇಸ್ ಚೇಂಜ್ ಆಗೈತಿ, ಇದ್ರ ಪ್ಲೇಸ್ ಎಲ್ಲಾ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಎಲ್ರದ್ದು ಪ್ಲೇಸ್ ಚೇಂಜ್ ಆಗೈತ. ಸೇಮ್ ಹಂಗ ಉಳ್ದ ಇಲ್ಲ, ಬದ್ಲಾಗದೆ ಹಂಗ ಉಳ್ದ ಇಲ್ಲ, ಎಲ್ಲಾದ್ರದ್ದು ಬದ್ಲಾಗಿದಾವ. ಅಂದ್ರೆ ನಮ್ದು ಆನ್ಸರ್ ಏನಾಗತ್ತ? 0 ಆಗತ್ತ. ಬಟ್ ಆದ್ರ ಇದು ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಕಣ್ಣು ತೆಗದ್ ನೋಡದ್ ಬರ್ರಿ. ಇದೇನಪ್ಪಾ ಅಂತಂದ್ರೆ ಟೈಪ್ 2 ಕ್ವಶನ್ ಈ ಕಾನ್ಸೆಪ್ಟ್ ಒಳಗಡೆ. ಕ್ಲಿಯರ್? 100% ಎಲ್ರಿಗೂ? ಎಸ್. ನೆಕ್ಸ್ಟ್ ಕೇಳಿದಾನೆ ಸೇಮ್ ಅದೇ ತರ. ಇದು ಏನ್ ಕೊಟ್ಟಿದ್ದಾನೆ ಇಲ್ಲಿ? ಪ್ರೆಷರ್ ಅಂತ ಕೊಟ್ಟಿದ್ದಾನೆ. ಟಿ ಆರ್ ಇ ಎ ಎಸ್ ಯು ಆರ್ ಇ ಅಂತಂದೇಳಿ. ಇವತ್ತೆಲ್ಲ ನಾನಾ ಮಾಡ್ತೇನೆ, ಡೋಂಟ್ ವರಿ, ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ಏನಾದ್ರು ಮತ್ತೆ ಡೌಟ್ಸ್ ಗಳದಾವೇನ್ರಪ್ಪ? ಇಷ್ಟೊಂದೆಲ್ಲ ಹೇಳಿದ್ರು ಕೂಡ, ಚಂದ ಹೇಳಿದ ನಂತರನು ಕೂಡ ಇಲ್ಲಿ ಏನೋ ಇರ್ತೈತೆ ಚಿತ್ತೆಲ್ಲ. ಏನಂತಂದ್ರೆ ಬ್ಯಾರದ್ರ ಮೇಲೆ ಇರ್ತೈತೆ. ಆಕಿ ಕರಿತಿರ್ತಾಳ, ನಾ ಯಾವಾಗ ಮೆಸೇಜ್ ಮಾಡಾನಿ, ಯಾವಾಗ ಏನ್ ಮಾಡಾನಿ ಅಂತಂದ ಹೇಳಿ ಚುಟ್ಟು 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 ಚೂಡ್ ಅಂತಿರ್ತಾವ ಒಬ್ಬೊಬ್ರಿಗೆ. ಕಾನ್ಸಂಟ್ರೇಟ್ ಈ ಕಡೆ ಇರಂಗಿಲ್ಲ. ಸೊ ಅಂತಾರ ಯಾರು ಇದಾರನ ಹೇಳ್ರಿ. ಹಾ, ಓಕೆ, ಬರ್ಕೊಂದ್ವಿ, ಟೇಬಲ್ ಬರ್ದ್ವಿ ಸರ್. ನೆಕ್ಸ್ಟ್ ಏನ್ ಕೊಡ್ದಾನೆ? ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ. ಅದ್ರೊಳಗು ರಿವರ್ಸ್ ಕೊಟ್ಟಿದಾನ್ರಿ, ಹಿಮ್ಮುಖ ಅಂತ ಕೊಟ್ಟಿದಾನ. ಅಂದ್ರೆ ಈ ಕಡೆಯಿಂದ ಹೋಗ್ಬೇಕು, ಉಲ್ಟಾ ಹೋಗ್ಬೇಕು. ಸೊ ಅಂದ್ರ ಫಸ್ಟ್ ಏನ್ ಬರ್ದಿತ್ರಿ ಇಲ್ಲಿ? ಎ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ದಿತ್ರಿ? ಇ ಬರುತ್ತ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇ ಬರುತ್ತ. ಡಬಲ್ ಇ ಅದಾವ ಅಂತಂದ್ ಹೇಳ್ತು ಬರ್ರಿ, ನಾನು ನಿಮ್ ತರ ಮಬ್ಬದನ್. ಹಾ, ಇ ಇ ಅಂತ ಬರೀತ್ ಬರ್ರಿ, ಯಾಕಂತಂದ್ರೆ ಅದ್ರ ಗೊತ್ತಾಗೋದಿಲ್ಲ ನಂಗು. ಅದಾದ ನಂತರ ನೆಕ್ಸ್ಟ್ ಆರ್ ಆರ್. ಆಮೇಲೆ ನೆಕ್ಸ್ಟ್ ಆರ್ ಆರ್ ಆದ ನಂತರ ಆರ್ ಎಸ್. ಎಸ್ ಆದ ನಂತರ ಟಿ. ಟಿ ಆದ ನಂತರ ಯು. ನೋಡ್ರಿ, ಇದ್ರ ಪ್ಲೇಸ್ ಚೇಂಜ್, ಇದ್ರ ಪ್ಲೇಸ್ ಚೇಂಜ್ ಇಲ್ಲ. ನೋಡ್, ಚೇಂಜ್ ಇಲ್ಲ, ಎಲ್ಲ ಚೇಂಜ್ ಅದ, ಎಲ್ಲಾ ಚೇಂಜ್ ಅದಾವ. ಯಾವ್ದಾದ್ರು ಹಂಗ ಉಳ್ದವನ? ಯಾವ್ದು ಇಲ್ಲ, ಎಲ್ಲಾ ಪ್ಲೇಸಸ್ ಗಳು ಚೇಂಜ್ ಇದಾವ. ಸೊ ಅಂದ್ರೆ ನಮ್ದು ಆನ್ಸರ್ ಏನಾಗತ್ತಂದ್ರ 0 ಆಗತ್ತೆ. ಕ್ಲಿಯರ್? ಅದಾದ ನಂತರ ಇದು ನೆಕ್ಸ್ಟ್ ಕ್ವಶನ್. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಹೋಮ್ ವರ್ಕ್ ಇದು. ಇದನ್ನ ನೀವು ಮಾಡ್ರಿ, ನಂಗೆ ಆನ್ಸರ್ ಹೇಳ್ರಿ. ನಾನು ಬರೀ ಅವ ಕ್ವಶನ್ಸ್ ಗಳಾಗತ್ತವು, ನೀವು ಆನ್ಸರ್ ಮಾಡಿ ಹೇಳ್ರಪ್ಪ. ಇವಾಗ ಆನ್ಸರ್ ಹೇಳ್ರಿ ನಂಗೆ. ಹೋಮ್ ವರ್ಕ್ ಅಂದ್ರೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಏನ್ ಮಾಡೋದ, ಅದ್ನು ಕರೆಕ್ಟ್ ಆಗಿ ಹೇಳಂಗಿಲ್ಲ ಅಂತಂದ ಹೇಳಿದ್ರೆ ಇನ್ನ ನಾನ ಮಾಡ್ತೇನೆ ಬಿಡ್ರಪ್ಪ. PHONY ಅಂತಂದೈತೆ, ಸಿಂಫೋನಿ ಅಂತಂದೈತೆ. ಇವಾಗ ಏನಪ್ಪಾ ಅಂತಂದ ಹೇಳಿದ್ರ ನೀವು ಉದ್ದಾರ ಆಗಂಗಿಲ್ರೋ. ನೀವು ಯಾವಾಗ ಉದ್ದಾರ ಆಗಂಗಿಲ್ಲ. ನಿಮ್ಗೆ ABCD ಬರಂಗಿಲ್ಲ, ABCD ಪ್ರಕಾರ ಹಿಂಗ್ ಬರ್ಯಾಕ್ ಬರಂಗಿಲ್ಲ ಅಂತಂದ ಹೇಳಿದ್ರೆ ನಿಮ್ ಮುಂದ್ ಹೊಯ್ಕೊಂಡ್ರು ಕೂಡ ಏನೂ ಆಗೋದಿಲ್ಲ ಇನ್ಮ್ಯಾಲ. ನೋಡ್ರಿ, ನೋಡ್ರಿ, ಕಣ್ ತಗದ್ ನೋಡ್ರಿ ಒಂದ್ಸಲ. ಈಗ ಫಸ್ಟ್ ಲೆಟರ್ ಯಾವ್ದು ಬರ್ದೈತಿ ಇಲ್ಲಿ ಸಿಂಫೋನಿ ಒಳಗ? ಸಿಂಫೋನಿ ಒಳಗಡೆ ಯಾವ್ದು ಬರುತ್ತೆ? ಓಕೆ, ಎಚ್ ಬರ್ದೈತೆ. ಸೊ ಎಚ್ ಆದ ನಂತರ ಅದಕ್ಕೆ ನಿಂತ ಹೊಯ್ಕೊಳ್ಳೋದ್ರು. ನಿಮಗೆ ಆನ್ಸರ್ ಮಾಡುದು ಬರಿಪಾ, ಆನ್ಸರ್ ಮಾಡುದು ಬರಿಪಾ ಅಂತಂದ ಹೇಳಿ ಲೈವ್ ಕ್ಲಾಸ್ ಒಳಗಡೆ ಪ್ರತಿಯೊಬ್ರು ಆನ್ಸರ್ ಮಾಡ್ರಿ. ಹೊಯ್ಕೊಳ್ಳೋದು ಎದಕ್ಕಂತಂದ ಹೇಳಿದ್ರೆ ಇದಕ್ಕ ನೀವು ಮಾಡೋದ್ ಮತ್ ರಾಡಿನ ಮಾಡ್ತೀರಿ, ನಿಮ್ಗೆ ಯಾವ ಬರುದೇ ಇಲ್ಲ ಅದ ನೀವು ಮಾಡತಕ್ಕ. ಎಸ್, ಎಚ್. ಎಚ್ ಆದ ನಂತರ ಏನ್ ಬರ್ತೈತಿ? ಎಂ ಬರುತ್ತ. ಎಂ ಆದ ನಂತರ ಯಾವ್ದು ಬರುತ್ತ? ಎಂ ಆದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ಎನ್ ಬರುತ್ತ. ಎನ್ ಆದ ನಂತರ ಓ. ಓ ಆದ ನಂತರ ಪಿ. ಪಿ ಆದ ನಂತರ ಎಸ್. ಎಸ್ ಆದ ನಂತರ ವೈ. ವೈ ಆದ ನಂತರ ಇನ್ನೊಂದು ವೈ. ಇಲ್ಲಿ ನೋಡ್ರಿ, ಇದ್ರ ಪ್ಲೇಸ್ ಚೇಂಜ್ ಆಗೈತಿ, ಆಗಿಲ್ಲಲ್ಲ? ಆಗೈತೆ.
ಅದಾದ ನಂತರ ನೆಕ್ಸ್ಟ್ ಇದ್ರದ್ದು ಚೇಂಜ್ ಆಗೈತೆ, 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 ಇದ್ರದ್ದು ಚೇಂಜ್ ಆಗೈತೆ. ಇದೊಂದ ನೋಡು ಹಂಗ ಉಳ್ದೈತಿ, ಬದಲಾಗದ ಹಂಗೆ ಉಳ್ದಿರೋದು ಏನಂತಂದ್ರ 1 ಅಂತಂದ ಹೇಳಿ. ಉಳ್ದವ್ರಿಗೆ 2 0 ಹೆಂಗ್ ಬಂದು? ಎಸ್ ಇದನ್ನ ಟ್ರೈ ಮಾಡಿ. ಆನ್ಸರ್ ಆನ್ಸರ್ ಎಷ್ಟು ಬರುತ್ತಾ? 1 ಬರುತ್ತಾ? ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದೊಂದ್ ಮಾಡ್ರಿ, ಟ್ರೈ ಮಾಡ್ರಿ. ಇದು ಕೂಡ ಏನಂತಂದ್ರೆ ನಿಮ್ಗೆ ಹೋಮ್ ವರ್ಕ್. ಟ್ರೈ ಮಾಡ್ರಿ ಇದನ್ನ. ನೋಡ್ರಪ್ಪ ನಿಮ್ಮ ಆನ್ಸರ್ಗಳು ನೋಡ್ರವ. ABCD ಬರಂಗಿಲ್ರೋ ನೀವೆಲ್ಲ ಪಾಸ್ ಆಗಾರೋ ನೀವೆಲ್ಲ ಏನಂತಂದ ಹೇಳಿದ್ರೆ ಪಾಸ್ ಆಗಿ ನೀವು ದೇಶ ಸೇವೆ ಮಾಡಕ್ ಹೋಗಾರ. ಏನ್ ಹೇಳೋದ್ ನಿಮ್ಗ ಯಾಕ ಬಾಳಗಡೆ ಬೈಗಳು ಬರತ್ತವ್ಕರೆ ಬ್ಯಾಡ ಅನ್ಸಾಯ್ತು. ಎದಕ್ ಬೈಯೋದ್ ಸುಮ್ಮ ನಿಂತು ಹೊಯ್ಕೊಂಡ್ರು ಕೂಡ ನಿಮ್ ಕಡೆ ಏನ್ ಚೇಂಜಸ್ ಆಗಂಗಿಲ್ಲ ಅಂದ್ರೆ ಏನ್ ಮಾಡಕ್ ಆಯ್ತು. ಓಕೆ ನೋಡ್ರಿ, ಹಿಮ್ಮುಖ ಕ್ರಮದಲ್ಲಿ ಅಂತಂದ್ ಹೇಳಿದಾರ, ಅಂದ್ರೆ ರಿವರ್ಸ್ ಆರ್ಡರ್ ಅಲ್ಲಿ ಬರಿಬೇಕು ಈ ರೀತಿಯಾಗಿ. ಈಗ ರಿವರ್ಸ್ ಆರ್ಡರ್ ಅಲ್ಲಿ ಬರಿಬೇಕಂತಂದ್ ಹೇಳಿದ್ರ ಏನೈತಿ ಇಲ್ಲಿ ARMCHAIR ಅಂತಂದ್ ಐತ. ಸೊ ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ಲೆಟರ್ ಬರುತ್ತ? ಅಲ್ಫಾಬೆಟಿಕಲ್ ಪ್ರಕಾರ ಎ ಬರುತ್ತ. ಮತ್ತ ಎ ಆದ ನಂತರ ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ಎ ಐತೆ. ಸೊ 2 ಎ ಅದಾವ. ವೆರಿ ಗುಡ್. ಅದಾದ ನಂತರ ಯಾವ್ದು ಬರ್ತೈತಿ? ನನ್ನ ಪ್ರಕಾರ ಸಿ ಬರುತ್ತ, ಸಿ. ಅದಾದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ? ಸಿ ಆದ ನಂತರ ಎಚ್ ಬರುತ್ತ. ಎಚ್ ಆದ ನಂತರ ಯಾವ್ದು ಬರ್ತೈತಿ? ಎಚ್ ಆದ ನಂತರ ಐ ಬರುತ್ತ. ಐ ಆದ ನಂತರ ಯಾವ್ದು ಬರ್ತೈತಿ? ಐ ಆದ ನಂತರ ಎಂ ಬರುತ್ತೆ. ಎಂ ಆದ ನಂತರ ಯಾವ್ದು ಬರ್ತೈತಿ? ಆರ್ ಬರುತ್ತ. ಲಾಸ್ಟ್ ಆರ್. ಇಲ್ಲಿ ನೋಡ್ರಿ ಇದ್ರ ಪ್ಲೇಸ್ ಚೇಂಜ್ ಆಗಿಲ್ಲ, ಸಾರಿ ಇದ್ರ ಪ್ಲೇಸ್ ಚೇಂಜ್ ಆಗೈತಿ. ಆಮೇಲೆ ಇದ್ರ ನೋಡ್ರಿ ಇದ್ರದ್ದು ಆಗಿಲ್ಲ ಅಂದ್ರೆ ನಮ್ಗೆ ಆನ್ಸರ್ ಬಂತು ಒಂದು. ಇದ್ರದ್ದು ಪ್ಲೇಸ್ ಚೇಂಜ್ ಆಗಿಲ್ಲ, ಹಂಗ ಬದಲಾಗದ ಹಂಗ ಉಳ್ದೈತಿ. ಇದ್ರದ್ದು ಚೇಂಜ್ ಆಗೈತಿ, ಇದ್ರದ್ದು ಹಂಗ ಉಳ್ದೈತಿ. ಇದ್ರದ್ದು ಚೇಂಜ್ ಆಗೈತಿ, ಇದ್ರದ್ದು ಚೇಂಜ್ ಆಗೈತಿ, ಇದ್ರ ಚೇಂಜ್ ಆಗೈತಿ. ಅಂದ್ರೆ ಟೋಟಲ್ ಆಗಿ ಎಷ್ಟು ಇದಾವಪ್ಪ ಅಂತಂದ್ರ 3 ಇದಾವ. 1 2 3. ಕ್ಲಿಯರ್ ಎಲ್ರಿಗೂ? ಕ್ಲಿಯರ್ ಏನ್ರಪ್ಪ? ಟೋಟಲ್ ಆಗಿ 3. ಅದ್ ಹೆಂಗ್ ಬರೀತಿರೋ ಏನ್ ಮಾಡ್ತಿರೋ ಒಂದು ಅರ್ಥ ಆಗೋತು. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗ ಹೋಮ್ ವರ್ಕ್ ಇನ್ನೊಂದ್ಸರಿ ನೋಡುವಾಗ ಏನಂತಂದ ಹೇಳಿದ್ರೆ ಟ್ರೈ ಮಾಡ್ರಿ. ಯಾಕಂದ್ರ ಕ್ವಶನ್ಸ್ ಗಳನ್ನ ಬಾಳ್ ತಗೊಂಡೆ ನಾನು. ಇದ್ನು ಕೂಡ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ವರ್ಕ್ ನೋಡುವಾಗ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡಿ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಸೇಮ್ ಅದೇ ತರ ಆಯ್ತಾ ಇದನ್ನು ಕೂಡ ಏನಂತಂದ ಹೇಳಿದ್ರೆ ಹೋಮ್ ವರ್ಕ್ ಅಂತ ತಗೊಳ್ರಿ. ನೆಕ್ಸ್ಟ್ ಟೈಮ್ ಅಂದ್ರೆ ಇದನ್ನ ಅಪ್ಲೋಡ್ ಮಾಡಿದ ನಂತರ ಇವುಗಳಿಗೆ ಆನ್ಸರ್ಸ್ ಗಳನ್ನ ನೀವು ಹಾಕ್ಬೇಕು. ಮತ್ತು ಹಂಗ ಬಂತು. ಓಕೆ, ಇದ್ರದ್ದು ಆನ್ಸರ್ ಹೇಳ್ರಿ. ಎಲ್ಲಾನು ಅದನ್ನ ಕೊಡೋದ್ ಬೇಡ, ಇದ್ರದ್ದು ಆನ್ಸರ್ ಹೇಳ್ರಿ. ಈ ತರ ಟೈಪ್ ಲಾಸ್ಟ್ ಕ್ವಶನ್ ಆಯ್ತು. ಯಾಕಂತಂದ್ರೆ ಇನ್ನು ಬೇರೆ ಟೈಪ್ ಇದಾವ, ಬಟ್ ಅದ್ರ ಇನ್ನು ಬಾಳ ದೂರ ಅದಾವ. ಸೊ ಎಲ್ಲಾನು ಹೋಮ್ ವರ್ಕ್ ಅಂತಂದ ಹೇಳಿ ತಗೊಂಡ ನೆಕ್ಸ್ಟ್ ಏನಂತಂದ್ರೆ ಸಾಲ್ವ್ ಮಾಡಿ ಹಾಕ್ರಿ. ಆಮೇಲೆ ನೆಕ್ಸ್ಟ್ ರೆಕಾರ್ಡೆಡ್ ಕ್ಲಾಸ್ ಹಾಕಕತ್ತಾನ. ರೆಕಾರ್ಡೆಡ್ ಕ್ಲಾಸ್ ಎಲ್ರು ನೋಡ್ಬೇಕಾ? ರಿಟರ್ನ್ ಇವಾಗ ಹೇಳ್ತೀನಿ ನಾನು. ನೀವು ನೋಡ್ಲಿಲ್ಲ ಬಿಡ್ಲಿಲ್ಲ ಅಂತಂದ ಹೇಳಿದ್ರೆ ನಿಮ್ದು ತಪ್ಪದು. ಎಸ್ ಆನ್ಸರ್ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 0 ಆಗತ್ತ. ಎಲ್ರದ್ದು 0 ಬಂತ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ. ಹಾ ಇದೇನಪ್ಪಾ ಅಂತಂದ ಹೇಳಿದ್ರೆ ಟೈಪ್ 3 ಕ್ವಶನ್. ಕೇಳಿಸ್ಕೊಡ್ರಿ ಇಲ್ಲಿ, ಕೇಳಿಸ್ಕೊಡ್ರಿ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ವರ್ಡ್ ಕೊಟ್ಟಿದ್ದಾನ HARMFUL ಅಂತಂದೈತಿ, ಹಾರ್ಮ್ಫುಲ್ ಅಂತಂದೈತಿ. ಸೊ ಇವಾಗ ನಾ ಏನ್ ಮಾಡ್ತಾನಂತಂದ ಹೇಳಿದ್ರ ಈ ರೀತಿಯಾಗಿ ನಾನು ಬರ್ಕೊಂತೀನಿ. ಇವಾಗ ಟೇಬಲ್ ಹಾಕೊಂತೀನಿ. ಟೇಬಲ್ ಹಾಕೊಂಡ್ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ಅವ್ ಏನ್ ಹೇಳಿದಲ್ಲ ಅದೇ ತರ ಸೇಮ್ ಮಾಡ್ಕೊಂತ ಹೋಗ್ತೀನಿ. ಜಾಸ್ತಿ ಏನು ಬಾಳ ಟೆನ್ಷನ್ ತಗೊಳಂಗಿಲ್ಲ. ಇಲ್ಲಿ ಏನ್ ಕೊಟ್ಟಿದಾನ? ಪ್ರತಿಯೊಂದು ಅಕ್ಷರವನ್ನ ಇಂಗ್ಲಿಷ್ ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಲಾಗಿದೆ. ಸೊ ಏನಪ್ಪಾ ಅಂತಂದ್ರೆ ಪದದಲ್ಲಿ ಏನಂತಂದ್ರೆ ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ ಏನಪ್ಪಾ ಅಂತಂದ್ರೆ ಜೋಡಿಸಲಾಗಿದೆ. ಹೀಗೆ ರೂಪುಗೊಂಡ ಹೊಸ ಅಕ್ಷರ ಗುಚ್ಛದಲ್ಲಿ ಎರಡದಿಂದ ಮೂರನೇ ಅಕ್ಷರ, ಬಲದಿಂದ ಮೂರನೇ ಅಕ್ಷರದ ನಡುವೆ ಇಂಗ್ಲಿಷ್ ವರ್ಣಮಾಲೆಗಳು ಎಷ್ಟಿದಾವ ಅಂತ ಕೇಳಿದಾನ. ಏನ್ ಅರ್ಥ ಆತೋ ಬಿಡ್ತೋ ನಂಗೆ ಗೊತ್ತಿಲ್ಲ. ಮೊದ್ಲು ಏನ್ ಮಾಡೋನು? ಜೋಡಿಸ್ ಬರೀನ್ರಿ, ಜೋಡಿಸ್ ಬರೀರಿ. ಸೊ ಇವಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ಅದ್ರ ಹಾರ್ಮ್ಫುಲ್ ಅಂತಂದ್ ಏನೈತಲ್ಲ ಇದನ್ನ
ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ ಬರಿಬೇಕು. ಇಂಗ್ಲಿಷ್ ವರ್ಣಮಾಲೆಯ ಪ್ರಕಾರ ಅಂದ್ರೆ ಈ ಕಡೆಯಿಂದ ದ ಫಸ್ಟ್ ವರ್ಡ್ ಯಾವ್ದು ಬರ್ದೈತಿ ಹೇಳ್ರಿ? ಫಸ್ಟ್ ವರ್ಡ್ ಏನಪ್ಪಾ? ವರ್ಡ್ ಅಲ್ಲ, ಲೆಟರ್ ಎ ಬರುತ್ತ. ಎ ಆದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ? ಎ ಆದ ನಂತರ ಎಫ್ ಬರುತ್ತ. ಎಫ್ ಆದ ನಂತರ ಎಚ್ ಬರುತ್ತೆ. ಎಚ್ ಆದ ನಂತರ ಎಲ್ ಬರುತ್ತೆ. ಎಲ್ ಆದ ನಂತರ ಎಂ ಬರುತ್ತೆ. ಎಂ ಆದ ನಂತರ ಆರ್ ಬರುತ್ತ. ಆರ್ ಆದ ನಂತರ ಯು ಬರುತ್ತೆ. ಓಕೆ, ಡನ್. ಇದೆಲ್ರಿಗೂ ಅರ್ಥ ಆಯ್ತಾ? ಈಗ ನಮ್ಮದ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ, ಇಲ್ಲಿಂದ ನೋಡ್ರಿ ಹೊಸ ಅಕ್ಷರ ಗುಚ್ಛ. ಇದು ಹೊಸದೈತಲ್ಲ, ಇದು ಈಗ ಏನ್ ಮಾಡಿದ್ವಲ್ಲ, ಇದು ಹೊಸ ಅಕ್ಷರ ಗುಚ್ಛ. ಎಡದಿಂದ ಮೂರನೇ ಅಕ್ಷರ. ನಿಮ್ ಕಡೆ ಎಡ ಯಾವುದು? ಎಡ ಇದಲ್ಲ, ಎಡಗಡೆ ಸೈಡ್ ಇದು ಯಾವಾಗ್ಲು ನಿಮ್ದು ಎಡ ಏನೈತಿಲ್ಲ ಅದು ಎಡಗಡೆ ಸೈಡ. ಇದೇನಪ್ಪಾ ಅಂತಂದ ಹೇಳಿದ್ರೆ ಬಲಗಡೆ ಸೈಡ. ಕ್ಲಿಯರ್? ಎಡದಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಮೂರನೇ ಅಕ್ಷರ. ಇದು ಒಂದನೇ ಅಕ್ಷರ, ಇದು ಎರಡನೇ ಅಕ್ಷರ, ಮೂರನೇ ಅಕ್ಷರ. ಮೂರನೇ ಅಕ್ಷರ ಅಂತಂದ ಹೇಳಿದ್ರೆ ಎಚ್ ಆಯ್ತು. ಅದಾದ ನಂತರ ಬಲದಿಂದ ಮೂರನೇ ಅಕ್ಷರ. ಬಲದಿಂದ ಮೂರನೇ ಅಕ್ಷರ ಅಂದ್ರೆ ಈ ಕಡೆಯಿಂದ ಒಂದನೇ ಅಕ್ಷರ, ಎರಡನೇ ಅಕ್ಷರ, ಮೂರನೇ ಅಕ್ಷರ ಎಂ. ಸೊ ಇವುಗಳ ನಡುವೆ ಇಂಗ್ಲಿಷ್ ವರ್ಣಮಾಲೆ ಎಷ್ಟಿದಾವ ಅಂತಂದೇಳಿ. ಎಚ್ ಆದ ನಂತರ ಯಾವ್ದು ಬರ್ದಿತ್ರಿ? ಎಚ್ ಮತ್ತು ಎಂ ನಡುವೆ ಇಂಗ್ಲಿಷ್ ವರ್ಣಮಾಲೆಗಳು ಎಷ್ಟಿದಾವ? ಎಚ್ ಆದ ನಂತರ ಎಚ್, ಐ, ಜೆ, ಕೆ, ಎಲ್, ಆಮೇಲೆ ಎಂ. ಅಂದ್ರೆ ಎಷ್ಟು ಅಕ್ಷರಗಳಿದಾವ? 1, 2, 3, 4. ಟೋಟಲ್ ಆಗಿ ಎಷ್ಟಿದಾವಪ್ಪ ಅಂತಂದಿದ್ರೆ 4 ಅದಾವ. ಇದೆಲ್ರಿಗೂ ಅರ್ಥ ಆಯ್ತೇನ್ರಪ್ಪ? ಸೊ ಇದೆಲ್ರಿಗೂ ಅರ್ಥ ಆಯ್ತು? ಕ್ಲಿಯರ್? ಏನ್ ಮಾಡಿದ್ವಿ? ಜೋಡಿಸ್ಬಿದ್ವಿ ಸರ್. ಎಡದಿಂದ ಮೂರನೇ ಅಕ್ಷರ ಎಚ್ ತಗೊಂಡ್ವಿ, ಬಲದಿಂದ ಮೂರನೇ ಅಕ್ಷರ ಎಂ ಅಂತ ತಗೊಂಡ್ವಿ ಸರ್. ಎಚ್ ದಿಂದ ಎಂ ಒಳಗೆ ನಡುವೆ ಏನಂತಂದಿದ್ರೆ ಇಂಗ್ಲಿಷ್ ವರ್ಣಮಾಲೆ ಕ್ರಮದಲ್ಲಿ ಎಷ್ಟದಾವ ಅಂತಂದೇಳಿ ನೋಡ್ರಿ. ಎಚ್ ಆದ ನಂತರ ಐ ಬರುತ್ತೆ, ಜೆ ಬರುತ್ತೆ, ಕೆ ಬರುತ್ತೆ, ಎಲ್ ಬರುತ್ತೆ. ಟೋಟಲ್ ಆಗಿ ಏನಂತಂದಿದ್ರೆ 4 ಇದಾವ. ಎಲ್ರಿಗೂ ಕ್ಲಿಯರ್ ಕಾನ್ಸೆಪ್ಟ್? ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇದನ್ನೇನಪ್ಪಾ ಅಂತಂದಿದ್ರೆ ನಿಮ್ಗ ಹೋಮ್ ವರ್ಕ್ ಇದು. ಇದನ್ನ ನೀವು ಆಮೇಲೆ ನೋಡ್ಕೊಳ್ರಿ. ಯಾಕಂತಂದ್ರೆ ಸೇಮ್ ಟೈಪ್ ಓಲ್ಡ್ ಟೈಪ್ ಬಂದೈತೆ. ಇದು ಕೂಡ ಏನಂತಂದ ಹೇಳಿದ್ರೆ ಹೋಮ್ ವರ್ಕ್ ನೆಕ್ಸ್ಟ್ ಸಾಲ್ವ್ ಮಾಡೋಗ ಹಾಕ್ರಿ. ಆ ತರ ಕ್ವಶನ್ಸ್ಗಳು. ಎಸ್, ಇಲ್ಲಿ ಬಂದೈತಿ ನೋಡ್ರಿ. ಇದನ್ನ ನೀವೇನಂತಂದ ಹೇಳಿದ್ರ ಟ್ರೈ ಮಾಡ್ರಿ. ಸೊ ಇದನ್ನ ಟ್ರೈ ಮಾಡ್ರಿ, ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಈ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಟ್ರೈ ಮಾಡ್ಬೇಕು. ಸೊ ಜೋಡಿಸಿದ್ರೆ ಬರ್ಯಾಕ್ ಬರ್ತೈತಿಲ್ಲ, ಅಲ್ಲಿವರೆಗೂ ಟ್ರೈ ಮಾಡ್ರಿ. ಗಿಲ್ಡರ್ ಅನ್ನೋದೊಂದು ವರ್ಡ್ ಐತೆ. ಇದನ್ನ ವರ್ಡ್ ಕೊಟ್ಟಿದ್ದಾನ. ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ ಜೋಡಿಸಿ ಬರ್ಬೇಕು. ನಾವು ಫಸ್ಟ್ ಏನ್ ಮಾಡ್ತಾನೆ, ಇಂಗ್ಲಿಷ್ ವರ್ಡ್ ಅದ್ರ ಪ್ರಕಾರ ಜೋಡಿಸಿ ಬರಿತಾನೆ. ಸೊ ಇವಾಗ ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ ಅಂದ್ರೆ ಈ ಕಡೆಯಿಂದ ಹೋಗ್ಬೇಕು. ಸೊ ನನಗೆ ಇಲ್ಲಿ ಫಸ್ಟ್ ವರ್ಡ್ ಯಾವ್ದು ಬರ್ತೈತೆ? ಫಸ್ಟ್ ಗೆ ಜೋಡಿಸಿ ಬರದ್ವು ಏನಂತಂದ ಹೇಳಿದ್ರೆ ಡಿ ಬರುತ್ತಾ? ಓಕೆ, ಡಿ ಬರತ್. ನೆಕ್ಸ್ಟ್ ಯಾವ್ದು ಬರ್ತೈತ್ರಿ? ನೆಕ್ಸ್ಟ್ ಯಾವ್ದು ಬರುತ್ತಾ? ಇ ಬರುತ್ತ. ಇ ಆದ ನಂತರ ನೆಕ್ಸ್ಟ್ ಯಾವ್ದು ಬರ್ತೈತಿ? ಇ ಆದ ನಂತರ ಜಿ ಬರುತ್ತಾ? ಓಕೆ, ಜಿ ಬರತ್. ಜಿ ಆದ್ಮೇಲೆ ಐ ಬರ್ತೈತೆ, ಐ ಬರದ್ನಿ. ಐ ಆದ ನಂತರ ಎಲ್ ಬರ್ತೈತಿ. ಓಕೆ, ಎಲ್ ಬರದ್ನಿ. ನೆಕ್ಸ್ಟ್ ಆರ್, ಆಮೇಲೆ ನೆಕ್ಸ್ಟ್ ಯು ಅಂತಂದ ಹೇಳಿ. ಇವಾಗ ಏನ್ ಕೊಟ್ಟಿದ್ದಾನೆ? ಹೀಗೆ ರೂಪುಗೊಂಡ ಹೊಸ ಅಕ್ಷರಗಳ ಗುಂಪಲ್ಲಿ ಎಡದಿಂದ 4ನೇದು ಇದು ಎಡ, ಇದು ಯಾವಾಗ್ಲೂ ಏನಂತಂದ್ರೆ ಬಲ. ನಮ್ಗೇನ್ ಬರಿತೀವಲ್ಲ, ಸೊ ನಿಮ್ದು ಬುಕ್ ಹಿಂಗ ಇರುತ್ತೆ ಸೇಮ್ ಅದೇ ತರ. ಬಲಗಡದ್ ಬಲ, ಎಡಗಡದ್ ಎಡ, ಹಂಗ ಬರ್ಕೋಬೇಕು. ಇದು ಎಡ. ಎಡದಿಂದ 4ನೇ ಅಕ್ಷರ 1, 2, 3, 4 ಅಂದ್ರೆ ಏನಪ್ಪಾ ಅಂತಂದ್ರೆ ಐ ಅಂತಂದಾಯ್ತು. ಆಮೇಲೆ ನೆಕ್ಸ್ಟ್ ಬಲದಿಂದ ಮೊದಲನೇ ಅಕ್ಷರ. ಬಲದಿಂದ ಏನಂತಂದ್ರೆ ಮೊದಲನೇ ಅಕ್ಷರ ಅಂತಂದ್ರೆ ಈ ಕಡೆಯಿಂದ. ಸೊ ಅದಂತಂದ ಹೇಳಿದ್ರೆ ಏನಾಗತ್ತ? ಯು ಅಂತಂದ ಹೇಳಿ. ಬಲದಿಂದ ಅಂತಂದ ಹೇಳಿದ್ರೆ ಯು ಬಂತಲ್ಲ ಮೊದಲನೇ ಅಕ್ಷರ. ಸೊ ಐ ಆದ ನಂತರ ಏನೈತಿ? ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು ಅಂತಂದ ಹೇಳಿ. ಸೊ ಇವಾಗ ಏನ್ ಮಾಡ್ಬೇಕು? ಅವ್ರು ಏನ್ ಕೇಳಿದಾರ? ನಡುವೆ ಎಷ್ಟದಾವ ಅಂತಂದ, ಅಕ್ಷರದ ನಡುವೆ ಅಂತ ಕೇಳಿದಾರೆ. ಇದನ್ನು ಬಿಡ್ಬೇಕು, ಇದನ್ನು ಬಿಡ್ಬೇಕು. 1, 2, 3, 4, 5, 6, 7, 8, 9, 10, 11 ಇದಾವ. ಸೊ ಟೋಟಲ್ ಆಗಿ ಏನಂತಂದ್ರೆ 11 ಲೆಟರ್ಸ್ ಗಳು ಬರ್ತಾವ. ಕ್ಲಿಯರ್ ಎಲ್ರಿಗೂ? ಮತ್ 8 ಒಂದು, ಆಮೇಲೆ ನೆಕ್ಸ್ಟ್ ನಾವು ಯಾವ ಏನೋ ಹೇಳ್ದ ಅವೆಲ್ಲ ಇಲ್ಲಿಯೂ ಬಂದವು. ಉಳುದೆಲ್ಲ ಇಲ್ಲಿ ಹಾಕೊಂಡ್ರದ್ನ. ABCD ಬರಂಗಿಲ್ಲ ಬರ್ಯಾಕ್ ನೆಟ್ಗೆ. 2 ಮಾರ್ಕ್ಸ್ ವ್ಯಾಲ್ಯೂ ಮೆರಿಟ್ ಒಳಗಡೆ ಗೊತ್ತಾಗತ್ತ. ಎಕ್ಸಾಮ್ ಕ್ಲಿಯರ್ ಮಾಡಿದ ನಂತರ ಫಿಸಿಕಲ್ ಏನಂತಂದ ಹೇಳಿದ್ರ ಬರೋಬ್ಬರಿ ನಿನಗೆ ಏನಂತಂದ ಹೇಳಿದ್ರೆ 82 ಬಿದ್ದಿರ್ತಾವ್. ಫಿಸಿಕಲ್ 84 ನಿತ್ತಂತಂದ ಹೇಳಿ ನಿಲ್ಸಿದಂದ್ರ ಅವಾಗ ಗೊತ್ತಾಗತ್ ನಿನಗೆ.
ಅದ್ರದ್ದು ಫೀಲಿಂಗ್ ಹೆಂಗಿರುತ್ತೆ ಅಂತಂದೇಳಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಟ್ರೈ ಮಾಡ್ರಿ. ವೆರಿ ಗುಡ್. ಇಲ್ಲಿ ನೋಡ್ರಿ ನಾನು ಟ್ರೈ ಮಾಡ್ತೀನಿ. ಇದೊಂದು ವರ್ಡ್ ಕೊಟ್ಟಿದ್ದಾನ, ಬರ್ಕೋನಿ ಇಂಗ್ಲಿಷ್ ವರ್ಣಮಾಲೆ ಪ್ರಕಾರ ಜೋಡಿಸಿ ಬರ್ಬೇಕು. ಫಸ್ಟ್ ನಾ ಅದನ್ನ ಮಾಡ್ತೀನಿ. ಸೊ ಬೇಗ ಬೇಗ ಬರ್ದ್ಬಿಡ್ನು. ಫಸ್ಟ್ ಯಾವ್ದು ಬರ್ದೈತಿ ವರ್ಡ? ಓಕೆ, ವೆರಿ ಗುಡ್. ಸಿ ಬರುತ್ತೆ. ಸಿ ಆದ ನಂತರ ಡಿ ಬರುತ್ತೆ. ಡಿ ಆದ್ಮೇಲೆ ಇ ಬರುತ್ತೆ. ಇ ಆದ್ಮೇಲೆ ಎಫ್ ಬರುತ್ತೆ. ಎಫ್ ಆದ್ಮೇಲೆ ಕೆ ಬರ್ತೈತಿ. ಕೆ ಆದ್ಮೇಲೆ ಓ ಕೆ. ಎಸ್, ಕ್ಲಿಯರ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನ? ಹೊಸ ಗುಚ್ಛ ನಮಗ್ ಬಂತು. ಅದರಲ್ಲಿ ಎಡದಿಂದ ಮೂರನೇ ಅಕ್ಷರ, ಒಂದನೇದು, ಎರಡನೇದು, ಮೂರನೇದು ಅಂದ್ರೆ ಇ. ಓಕೆ ಓಕೆ, ಆರ್ ಇದಾ? ಹಾ, ಓ ಆರ್. ಓಕೆ, ಓ ಆರ್. ಓಕೆ, ಕೂಲ್ ಕೂಲ್. ಇ ಬಂತು. ಒಂದು ಎರಡು ಎಡದಿಂದ ಏನಪ್ಪಾ ಅಂತಂದ್ರೆ ಇದು ಎಡ, ಈ ಕಡೆದ ಏನಂತಂದ್ರೆ ಬಲ. ಎಡದಿಂದ ಮೂರನೇ ಅಕ್ಷರ, ಒಂದು ಎರಡು ಮೂರು. ನೆಕ್ಸ್ಟ್ ಬಲದಿಂದ ಎರಡನೇ ಅಕ್ಷರ, ಈ ಕಡೆಯಿಂದ ಬಲದಿಂದ ಎರಡನೇ ಅಕ್ಷರ ಅಂದ್ರೆ ಒಂದು ಎರಡು, ಓ ಅಂತಂದ ಹೇಳಿ. ಸೊ ಇವಾಗ ಬರೀರಿ. ಇ ಆದ ನಂತರ ಏನ್ ಬರುತ್ತ? ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ ಅಂತಂದ ಹೇಳಿ. ನೋಡ್ರಿ, ಇವಾಗ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಎನ್ಸೋಣ. ಎಷ್ಟಿದಾವು ಅದ್ರ ನಡುವೆ? ಒಂದ್ ಐತಿ, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು. ಟೋಟಲ್ ಆಗಿ ಏನಂತಂದ ಹೇಳಿದ್ರ 9 ಲೆಟರ್ಗಳು ಬಂದಿದಾವ. ಕ್ಲಿಯರ್ ಆಯ್ತನ್ರು ಎಲ್ರಿಗೂ? ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? ಸೊ ಅದಾದ ನಂತರ ಉಳಿದದ್ದು ಏನಂತಂದ ಹೇಳಿದ್ರೆ ನಾರ್ಮಲ್ ಐತೆ. ಸೊ ಈ ತರ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ಟೈಪ್ 1 ಕ್ವಶನ್, ಅದಾದ ನಂತರ ಟೈಪ್ 2 ಕ್ವಶನ್ ಏನು ರಿವರ್ಸ್ ಬರೆಯೋದು, ಆಮೇಲೆ ಟೈಪ್ 3 ಕ್ವಶನ್ಸ್ ಯಾವುದು ಇವಾಗ ನಾನು ಹೇಳಿದ್ನಲ್ಲ. ಸೊ ಆ ರೀತಿಯಾಗಿ ಸೊ ರಿವರ್ಸಲ್ ಬರೋದು ಅದೇನಂತಂದ ಹೇಳಿದ್ರೆ ಎಡದಿಂದ ಆಮೇಲೆ ಬಲದಿಂದ ಅಂತಂದ ಹೇಳಿ ಕೊಡ್ತಾನೆ. ಸೊ ಪ್ರಾಪರ್ ಆಗಿ ಎಲ್ರಿಗೂ ಅರ್ಥ ಆಯ್ತಾ 3 ಟೈಪ್ ಕ್ವಶನ್ಸ್ ಗಳು?